ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಐಟಮ್ಸ್: ಉಪ್ಪು, ವಾಂಗಿಬಾತ್ ಪೌಡರ್, 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ನಿಂಬೆಹಣ್ಣು, ಕರಿಬೇವು, ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ನೆನೆಸಿದ್ದೀನಿ. ನೆಕ್ಸ್ಟ್ ಇವಾಗ ಬಾಣಲಿ ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ. ಕಾಯ್ದಿದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕ್ತೀನಿ. ಅದು ಚಟಪಟ ಅಂದಮೇಲೆ ಅದಕ್ಕೆ ಬದನೆಕಾಯಿ ನೀರಲ್ಲಿ ನೆನೆಸಿದ್ದೀವಲ್ಲ ಅದು ಹಾಕೋಣ. ನೀರಲ್ಲಿ ನೆನೆಸೋದು ಎಂತಕ್ಕೆ ಅಂದರೆ ಅದು ಕಪ್ಪಗಾಗಬಾರ್ದು ಅಂತ ಮಾತ್ರ. ಅದು ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಇವಾಗ ಹಾಕೋಣ ಬದನೆಕಾಯಿ. ನೀರನ್ನು ಮಾತ್ರ ಹಾಕಕ್ಕೆ ಹೋಗಬೇಡಿ, ನೀರಿಂದ ತೆಗ್ದು ಬದನೆಕಾಯಿ ಮಾತ್ರ ಹಾಕಿ. ಇದು ಬೆಳಗಿನ ಟಿಫನ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಬದನೆಕಾಯಿನ. ಸಾಲ್ಟ್ ಹಾಕ್ಕೊತಾ ಇದ್ದೀನಿ ರುಚಿಗೆ. ಮತ್ತು ಸಾಲ್ಟ್ ಹಾಕ್ಕೊಂಡ್ರೆ ಅದು ಬೇಗ ಬೇಯುತ್ತೆ ಅಂತ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ನೆಕ್ಸ್ಟ್ ವಾಂಗಿಬಾತ್ ಪೌಡರ್ ಹಾಕೋಣ. ಅದು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನಿಲ್ಲಿ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ವಾಂಗಿಬಾತ್ ಪೌಡರ್. ಇದರಲ್ಲೇ ಖಾರ ಎಲ್ಲ ಇರುತ್ತೆ. ನಾನು ಮತ್ತೆ ಯಾವ ಖಾರನೂ ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ. ನೆಕ್ಸ್ಟ್ ಅನ್ನ ಹಾಕಿದ ನಂತರ ಮತ್ತೆ ನಾವು ವಾಂಗಿಬಾತ್ ಪೌಡರ್ ಹಾಕೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಬೇಕಾಗಿರುತ್ತೆ ಇದು ಪೂರ್ತಿ ಸಾಫ್ಟ್ ಆಗೋದಕ್ಕೆ. ಇದು ಮಾಡಿಟ್ಕೊಂಡಿರೋ ಅಂಥ ರೈಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ. ರೈಸ್ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನಾವು ಮುಂಚೆ ಹಾಕಿರೋ ಅಂಥ ವಾಂಗಿಬಾತ್ ಪೌಡರ್ ಅಷ್ಟೇ ಸಾಲಲ್ಲ, ಉಪ್ಪು ಖಾರ ಎಲ್ಲ. ಸೊ ಮತ್ತೆ ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು. ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ 1 ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ಹಿಂಡ್ಕೊಂಡು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೆಡಿ ಆಯಿತು ನಿಮ್ಮ ವಾಂಗಿಬಾತ್. ನನಗಂತೂ ತುಂಬ ಇಷ್ಟ ವಾಂಗಿಬಾತ್. ಅದು ಮನೆ ಪೌಡ್ರು ಮಾಡಿ ನಾವು ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಇರುತ್ತೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.